ಅಪ್ಪ ಹೋದಾಗ ನನ್ನ ಹಿಂದೆ ನಿಂತಿದ್ದು ದರ್ಶನ್ ಸರ್ ಒಬ್ರೆ. ಅಂದ್ರೆ ಈ ತರ ನಿಂತ್ರು ಆ ತರ ನಿಂತ್ರು ಅಂತ ಹೇಳೋದ್ಕಿಂತ ಒಂದು ಮಾತು ಜಸ್ಟ್ ಅವ್ರು ಹೇಳಿದ್ದಿಷ್ಟೇ, ಚಿನ್ನ ನಿನಗೆ ಏನೇ ಇದ್ರು ಒಂದು ಫೋನ್ ಮಾಡು, 15 ನಿಮಿಷದಲ್ಲಿ ನಾನು ಅದನ್ನ ಮಾಡ್ತೀನಿ. ಅದೊಂದು ಮಾತು ನನಗೆ ಇಷ್ಟು ದಿವಸ ಅದಾದ್ಮೇಲೂ ಆ ಜವಾಬ್ದಾರಿಗಳನ್ನೆಲ್ಲ ತಗೊಂಡು ವಾಪಸ್ ಎದ್ದು ನಿಲ್ಲೋದಕ್ಕೆ ತುಂಬಾ ಸಪೋರ್ಟಿವ್ ಆಗಿದ್ದು ಅದೊಂದು ಭರವಸೆ ಅವ್ರ ಕಡೆ. ದರ್ಶನ್ ಒಂದು ಕದಿಬೇಕು ಆಕ್ಚುಲಿ, ಕದ್ರೆ ಅವ್ರ ಹತ್ರ ಅವ್ರ ಫ್ಯಾನ್ಸ್ನ. ಓಕೆ, ಡಿ ಬಾಸ್ ಫ್ಯಾನ್ಸ್ ದೊಡ್ಡ ಮಟ್ಟದಲ್ಲಿ ಇದೆಯಲ್ಲ, ಅದು ನೋಡಿದಾಗ ಹೆಂಗ ಅನ್ಸುತ್ತೆ? ಖುಷಿ ಆಗುತ್ತೆ ಅದು ಖಂಡಿತವಾಗ್ಲೂ. ಐ ಆಮ್ ವೆರಿ ಹ್ಯಾಪಿ. ಹುಚ್ಚು ಪ್ರೀತಿ ಇದೆ ಅವ್ರ ಅಭಿಮಾನಿಗಳಿಗೆ ಅವ್ರ ಬಗ್ಗೆ ತುಂಬಾ. ಅಂದ್ರೆ ನಾನು ಆರ್ ಎನ್ ನಗರ ಹೋಗ್ಬೇಕಾದ್ರೆ ಅವ್ರ ಬರ್ಡೇ ಇದ್ದಾಗೆಲ್ಲ ಇಡೀ ಆರ್ ಎನ್ ನಗರ ಫುಲ್ ಆಗಿರುತ್ತೆ ಜನ. ಖುಷಿ ಆಗುತ್ತೆ. ಅಂದ್ರೆ ಅದು ಪುಣ್ಯ ಅಲ್ವಾ, ಅದು ಯಾವ್ದೋ ಜನದ ಪುಣ್ಯ ಅದು. ಅಫ್ಕೋರ್ಸ್. ಅಂಡ್ ಅಷ್ಟು ಎಲ್ಲ ಇದ್ರು ಕೂಡ ಅವ್ರು ತುಂಬಾ ಸಿಂಪಲ್ ಆಗಿ ಹಂಬಲ್ಡ್ ಆಗಿರ್ತಾರೆ. ಅದೆಲ್ಲ ಏನೂ ಇಲ್ಲ. ನಮ್ಮೆಲ್ಲ ಆಕ್ಟರ್ಗಳು ಹಾಗೇನೆ. ಪರಮಾದ್ಭುತ ಕನ್ನಡ ನಾಡು ಕಂಡ ಅದ್ಭುತ ನಾಯಕ ನಟರು. ಅವ್ರ ಬಗ್ಗೆ ಯಾವುದೋ ಇನ್ನೊಂದು ಟಿವಿಲೂ ಕೂಡ ಹೇಳಿದ್ದೆ ನಾನು. ಈ ಮಧ್ಯರಾತ್ರಿ ನೀವು ಒಂದೇ ಒಂದು ಪೋಸ್ಟನ್ನ ಒಂದು ರೆಸಿಡೆನ್ಷಿಯಲ್ ಏರಿಯಲ್ಲಿ ಹಾಕಿ ನಿಮ್ಮ ಪಾಡಿಗೆ ನೀವು ಹೋದ್ರು ಬೆಳಗ್ಗೆ 3:30-4 ಗಂಟೆಗೆ ಜನ ಕ್ಯೂ ನಿಲ್ತಾರೆ ಅವರು ಸಿನಿಮಾ ನೋಡೋದಕ್ಕೆ. ಅಂದ್ರೆ ಅದು ದರ್ಶನ್ ಅವರಿಗೆ ಮಾತ್ರ ಇರುವಂತಹ ಭಾಗ್ಯ. ತುಂಬಾ ದೊಡ್ಡ ನಾಯಕ ನಟರು, ತುಂಬಾ ದೊಡ್ಡ ಅಟ್ರಾಕ್ಷನ್ ಇರೋ ನಟರು, ಸ್ಟಾರ್ ಅಂತ ಕರೀತಾರಲ್ಲ, ಆರ ಇದೆ ಅವರಿಗೆ. ಆಮೇಲೆ ಅದೊಂದು ಮಿಡ್ ಕ್ಲೋಸ್ ಅಲ್ಲಿ ಒಂದು ನಗು ಇದೆ ಅವ್ರದ್ದು, ತುಂಬಾ ಇನ್ನೋಸೆಂಟ್ ನಗು ಇದೆ. ಅದು ಲಾಯಲ್ ಫ್ಯಾನ್ಸ್ ಅಂತ ಕರೀತಾರೆ. ನೀವು ಹಳ್ಳಿಗಳ ಕಡೆ ಹೋದಾಗ ಗೊತ್ತಾಗುತ್ತೆ ಅವರಿಗೆ ಯಾವ ರೇಂಜಿನ ನಿಯತ್ತಿನ ಅಭಿಮಾನಿಗಳಿದ್ದಾರೆ. ಅದು ಸುಮ್ಮನೆ ಅವ್ರ ಬಾಯಲ್ಲಿ ಸುಮ್ಮನೆ ಡಿ ಬಾಸ್ ಅಂತೆಲ್ಲ ಬರಲ್ಲ. ತುಂಬಾ ಹೃತ್ಪೂರ್ವಕವಾಗಿ ಅವ್ರನ್ನ ಕರೀತಾರೆ, ಅವ್ರನ್ನ ಬಾಸ್ ಆಗಿ ಸ್ವೀಕಾರ. ನನ್ನ ಮಗನ ಫೇವರೇಟ್ ಹೀರೋ ಡಿ ಬಾಸ್ ದರ್ಶನ್ ಅವರ ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕು ದೊಡ್ಡ ಆಸೆ ಇದೆ. ದರ್ಶನ್ ಸರ್ ಈಗ ನನ್ ಗಿಫ್ಟ್ ನಾನು ಕೇಳ್ತೀನಿ, ಗಿಫ್ಟ್ ನ ಬೇಕಿದ್ರೆ. ಏನ್ ಕೇಳ್ತೀರಾ? ಲೈಕ್ ಐ ಡೋಂಟ್ ನೋ, ಅವ್ರ ಫ್ಯಾನ್ ಫಾಲೋಯಿಂಗ್ ವೆರಿ ಹ್ಯೂಜ್. ನಾನು ಮೈಸೂರಲ್ಲ, ಅವ್ರು ಮೈಸೂರಿಗೆ ಯಾವಾಗ ಬಂದ್ರು ದರ್ಶನ್ ಸರ್ ಬಂದಿರ ಅಂತ ಗೊತ್ತಾಗ. ಸೊ ಅವ್ರ ಫ್ಯಾನ್ ಫಾಲೋಯಿಂಗ್ ಒಂದು ಸ್ವಲ್ಪ ಕೊಡಿ ಸರ್. ಹೀರೋಗಳಲ್ಲಿ ಯಾರು ಇಷ್ಟ? ಹೀರೋ ಎಲ್ಲ ಹೀರೋ ಇಷ್ಟ, ಅದರಲ್ಲಿ ದರ್ಶನ್ ಸರ್ ಅಂದರೆ ನನಗೆ ತುಂಬಾ ಇಷ್ಟ. ಡಿ ಬಾಸ್ ಅಭಿಮಾನಿ ನಾನು. ನಂಗೆ ತುಂಬ ಇಷ್ಟ ದರ್ಶನ್ ಸರ್ ಅಂದರೆ. ನಾನು ಅವ್ರನ್ನ ಒಂದು ಅಣ್ಣನ ರೀತಿಯಲ್ಲಿ ನೋಡೋಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಅವ್ರು ತುಂಬ ಇಷ್ಟ. ವೆರಿ ನೈಸ್. ಸಿನಿಮಾಗಳು ಅವ್ರ ಮನೆ ಎದುರುಗಡೆ ಮಿನಿಮಮ್ ಅಂದ್ರೆ ಒಂದು 5 ಜನ ಇರ್ತಾರೆ. ಪ್ರಮೋಟ್ ಬೆಳಗ್ಗೆ 6 ಗಂಟೆಗೆ 5 ಜನ ಸುಮ್ ಕೈಗಟ್ಕೊಂಡು ನಿಂತಿರ್ತಾರೆ, ಬರ್ತಾರಣ್ಣ ಅಂತ. ಹ್ಯಾಟ್ಸ್ ಆಫ್. ಸೀರಿಯಸ್ಲಿ ಇದುವರೆಗೂ ಯಾವ ಸ್ಟಾರ್ಗೂ ಆ ತರದ್ದು ಫಾಲೋ ಮಾಡುವಂತ ಫ್ಯಾನ್ಸ್ ಇದುವರೆಗೂ ನೋಡಿಲ್ಲ. ಅವರಿಂದ ನನ್ನಿಂದ ಅವರಿಲ್ಲ. ಅವ್ರು ನನ್ನ ತೀರಾ ಆತ್ಮೀಯ ಸ್ನೇಹಿತರು. ಇವತ್ತು ಅಗಾಧವಾಗಿ ಬೆಳೆದಿದ್ದಾರೆ. ಬಟ್ ಬೆಳೆದಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಎಲ್ಲ ಸಿಕ್ಕಿದ್ರು ತುಂಬಾ ಮರ್ಯಾದೆಯಿಂದ ಮಾತಾಡಿಸ್ತಾರೆ. ಆ ಸ್ಟಾರ್ಡಮ್ಮು ಅದೆಲ್ಲ ತೋರಿಸ್ಕೊಂಡು ನಾನು ನೋಡೇ ಇಲ್ಲ. ಹಾಯ್ ಹೀರೋ ಅಂತೀನಿ, ಔಷಧಿಗಳೇ ತಗೊಂತಾರೆ. ಒಂದು 20 ನಿಮಿಷ ಮಾತಾಡ್ತೀವಿ, ಊಟ ಹಾಕದೆ ಕಳಿಸಲ್ಲ, ಅಕಸ್ಮಾತ್ ಲಂಚ್ ಟೈಮ್ ಆಗಿದ್ರೆ. ಸೊ ಎಲ್ಲೋ ಒಂದ್ ಕಡೆ ಆ ಸ್ನೇಹ, ಅವರು ಆ ಸ್ನೇಹಕ್ಕೆ ಸ್ಪಂದಿಸ್ತಾರೆ. ಅಂದ್ರೆ ಸಿನಿಮಾ ಸಪೋರ್ಟ್ ಮಾಡೋದಕ್ಕೆ ದರ್ಶನ್ ಸರ್ ಬಂದಿರೋದು ತುಂಬಾ ಖುಷಿಯಾದ ವಿಷಯ. ಅನೀಶ್, ಸಿನಿಮಾ ಪಕ್ಕಾ ಕಮರ್ಷಿಯಲ್ ಹಿಟ್ ಆಗುತ್ತೆ. ಯಾಕೆ ಅಂತಂದ್ರೆ ಪ್ರೀ ಲಾಂಚಿಗೆ ಬಾಕ್ಸ್ ಆಫೀಸ್ ಸುಲ್ತಾನ್ ಬಂದಿದ್ದಾರೆ. ಅವ್ರ ಫ್ಯಾನ್ಸ್ ಒಂದ್ಸಲ ಥಿಯೇಟರ್ ಕಡೆ ಹಿಂಗ್ ಬಂದು ಅಂದ್ರೆ ಸಿನಿಮಾ ಇಂಥ ಎಫರ್ಟ್ಗೆ ನೀವು ಸಪೋರ್ಟ್ ಮಾಡ್ತಿರೋದು ತುಂಬಾ ಖುಷಿ ವಿಷಯ ಸರ್. ನಮ್ಮಂತ ಈಗ ಹೊಸದಾಗಿ ಬಂದಿರುವಂತ ಇಂಡಸ್ಟ್ರಿ ಇರುವಂತ ಟೆಕ್ನಿಷಿಯನ್ಸ್ ಗಳಿಗಾಗ್ಬೋದು, ಆಕ್ಟರ್ ಗಳಿಗಾಗ್ಬೋದು ತುಂಬಾ ಖುಷಿ ಆಗುತ್ತೆ. ಒಂದ್ ದೊಡ್ಡ ಎನರ್ಜಿ ಸಿಕ್ದಂಗ ಆಗುತ್ತೆ. ಇದೇ ರೀತಿ ನಮ್ಮ ತರ ಚಿಕ್ಕ ಹುಡುಗನೆಲ್ಲ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಲಾಟ್. ಮತ್ತೆ ಇಲ್ಲಿ ಬಂದಿರೋ ಎಲ್ಲ ಡಿ ಬಾಸ್ ಫ್ಯಾನ್ಸ್ಗೂ ಥ್ಯಾಂಕ್ಸ್ ಲಾಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಲಾಟ್ ದರ್ಶನ್ ಅಣ್ಣ. ಥ್ಯಾಂಕ್ಸ್ ಲಾಟ್. ನಿಜವಾಗ್ಲೂ ನನ್ನ ಉಸಿರಿರೋವರೆಗೂ ಈ ಹೆಲ್ಪ್ ನಾನು ಯಾವತ್ತೂ ಮರೆಯೋದಿಲ್ಲ. ಅಂದ್ರೆ ನನ್ನ ಸಿನಿಮಾಗೆ ಇದು ಬೇಕಿತ್ತು, ಖಂಡಿತ ಬೇಕಿತ್ತು. ಸಿನಿಮಾ ಮಾಡಿದೀವಿ, ಒಂದು ಪ್ರಾಡಕ್ಟ್ ಮಾಡಿದೀವಿ, ಒಂದು ಅಷ್ಟು ಜನ ರೀಚ್ ಆಗ್ಬೇಕಿತ್ತು. ಸೊ ನಾನು ನಿಜವಾಗ್ಲೂ ಒಂದು ಸರಿ ಅಣ್ಣ ಪರ್ಮಿಷನ್ ಕೇಳ್ತಾನೆ ಶೂಟಿಂಗ್ ಸ್ಪಾಟ್ ಹೋಗಿದೆ. ಹೋಗಿದ ತಕ್ಷಣ ಅಣ್ಣ ರಿಸೀವ್ ಮಾಡ್ಕೊಳೋದು ವಿಧಾನ ಆಗಿರ್ಬೋದು. ನೋಡಿದ ತಕ್ಷಣ ಇರೋ ಬಾಯಿಲಿ ಅಂದ್ರು. ಫಸ್ಟ್ ಸಾರಿ ಕೇಳಿದೆ, ವಿತೌಟ್ ಪರ್ಮಿಷನ್ ಬಂದ್ಬಿಟ್ಟಿದ್ದೀನಿ, ಈ ತರ ಒಂದು ಪ್ರೀ ಲಾಂಚ್ ಇವೆಂಟ್ ಮಾಡ್ತಿದ್ದೀನಿ ಅಂದಾಗ ಯಾವಾಗ ಚೆನ್ನಾಗಿ ಯಾವಾಗ ಬರ್ಬೇಕು ಇಷ್ಟೇ ಹೇಳಿದ್ದು. ಇವತ್ತು ಅಣ್ಣ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಒನ್ಸ್ ಅಗೇನ್ ಥ್ಯಾಂಕ್ಸ್ ಅ ಲಾಟ್. ಆಕ್ಚುಲಿ ಇದೊಂದು ಇನ್ಸಿಡೆಂಟ್ ನಾನು ನಿಮ್ಗೆ ಹೇಳಲೇಬೇಕು. ದಸರಾದಲ್ಲಿ ನಾವು ಸಂದೇಶ್ ಅನ್ನೋ ಒಂದು ಹೋಟೆಲಲ್ಲಿ ನಾವು ಸ್ಟೇ ಮಾಡಿದ್ವಿ. ಸೊ ನಾನು ಪರ್ಫಾರ್ಮೆನ್ಸ್ಗೋಸ್ಕರ ನಾನು ಹೋಗ್ತಾ ಇದ್ದೆ. ಸೊ ಅಲ್ಲಿ ಒಬ್ರು ಕೂತ್ಕೊಂಡು ನನ್ನ
ಹೀಗೆ ಅಬ್ಸರ್ವ್ ಮಾಡಿದ್ರಂತೆ. ನಾನು ಆ ವ್ಯಕ್ತಿನ ಅಬ್ಸರ್ವ್ ಮಾಡಿರ್ಲಿಲ್ಲ, ಸೀದಾ ಬಂದ್ಬಿಟ್ಟು ಕಾರಲ್ಲಿ ಕೂತ್ಕೊಂಡ್ಬಿಟ್ಟೆ. ಒಬ್ರು ಬಂದು ಹೇಳಿದ್ರು, ದರ್ಶನ್ ಸರ್ ಅಲ್ಲಿ ಕೂತ್ಕೊಂಡಿದ್ರು, ಅವ್ರು ನಿಮ್ಮನ್ನ ನೋಡಿದ್ರು, ನೀವು ನೋಡಿಲ್ಲ ಅಂತ ಅಂದ್ರು. ನನಗೆ ಅಯ್ಯೋ ತುಂಬಾ ಹರ್ಟ್ ಆಯ್ತು, ತುಂಬಾ ಬೇಜಾರಾಗೋಯ್ತು. ಓಡ್ ಹೋಗ್ಬಿಟ್ಟು, ಸರ್ ನನ್ಗೆ ಕ್ಷಮಿಸಿ, ನಾನು ನಿಮ್ಮನ್ನ ನೋಡಿರ್ಲಿಲ್ಲ ಅಂತ ಹೇಳಿ ಶೇಕ್ ಹ್ಯಾಂಡ್ ಮಾಡಿ ಅವ್ರ ಹತ್ರ ಮಾತಾಡ್ಸ್ಬೇಕಾದ್ರೆ ಹಿ ವಾಸ್ ವೆರಿ ವೆರಿ ಸ್ವೀಟ್ ಟು ಮೀ. ಸಚ್ ಎ ಡೌನ್ ಟು ಅರ್ತ್ ಪರ್ಸನ್. ಬಿಕಾಸ್ ಯಾರು ಅನ್ಕೋತಾರೆ ಅಷ್ಟು ದೊಡ್ಡ ಸೂಪರ್ ಸ್ಟಾರು ಒಂದು ಹೋಟೆಲ್ ಮೆಟ್ಲ ಮೇಲೆ ಕೂತ್ಕೊಂಡಿದ್ದಾರೆ ಅಂತಂದ್ರೆ ಇಟ್ಸ್ ಅನ್ಬಿಲೀವೇಬಲ್ ಅಲ್ವಾ. ಸೊ ನನಗೆ ಗೊತ್ತೇ ಇರ್ಲಿಲ್ಲ ಅವ್ರು ಕೂತಿದ್ದಾರೆ ಅಲ್ಲಿ ಅಂತ. ಸೊ ಈ ಇನ್ಸಿಡೆಂಟ್ ನನಗೆ ತುಂಬಾನೇ ಏನೋ ಅವರ ವ್ಯಕ್ತಿತ್ವ ನಂಗೆ ಬಹಳ ಇಷ್ಟ ಆಯ್ತು. ಬಿಕಾಸ್ ನಾ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿರೋದು ಅಂಡ್ ದಟ್ ಫಸ್ಟ್ ಇಂಪ್ರೆಷನ್ ವಾಸ್ ಲೈಕ್ ದ ಬೆಸ್ಟ್ ಒನ್. ದರ್ಶನ್ ಬಗ್ಗೆ ಒನ್ ವರ್ಡ್. ವೆಲ್ ಎಸ್, ಅವ್ರ ಬಗ್ಗೆ ಐ ಥಿಂಕ್ ತುಂಬಾ ಕಷ್ಟ ಆಗುತ್ತೆ ಮಾತಾಡೋದು. ಬಿಕಾಸ್ ನಾನು ಇವತ್ತು ಬಿಂದ್ಯಾ ಇಂದ ರಚಿತಾ ರಾಮ್ಗೆ ತಂದವರೇ ಅವರು. ಇವತ್ತು ಏನೇ ಜನ ಎಲ್ಲೇ ಹೋದ್ರು, ನಾ ಹೇಳಿಲ್ವಾ ಬುಲ್ಬುಲ್ ಅಂತ ಕರೀತಾರೆ, ಬುಲ್ಬುಲ್ ಅಂತ ಅಂದ್ರೆ ಅವರಿಂದಾನೆ ಅಂತ. ಸೊ ಅವ್ರ ಬಗ್ಗೆ ಮಾತಾಡೋದು ಐ ಥಿಂಕ್ ಏನೇ ಮಾತಾಡಿದ್ರು ಅದು ಕಡಿಮೆನೆ. ಹಿ ಇಸ್ ಮೈ ಇನ್ಸ್ಪಿರೇಷನ್. ಅವರ ಒಂದು ಆಕ್ಟಿಂಗ್, ಈಸ್ ನಾಟ್ ಅನ್ ಆಕ್ಟ್, ಈಸ್ ಅ ಪರ್ಫಾರ್ಮರ್. ಒಂದು ಆಟಿಟ್ಯೂಡ್ ಆಗಿರ್ಬೋದು, ಸ್ಕ್ರೀನ್ ಮೇಲೆ ಬಂದ ತಕ್ಷಣ ಅವ್ರ ಆ ಕ್ಯಾರೆಕ್ಟರ್ ಒಳಗಡೆ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಅಮೇಝಿಂಗ್, ಎಕ್ಸ್ಟ್ರೀಮ್ಲಿ ಹೈಲಿ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ನಮ್ಮ ದರ್ಶನ್ ಸರ್ ಜೊತೆ ತಾರಕ್ ಅಂತ ಒಂದು ಸಿನಿಮಾದಲ್ಲಿ ಮಾಡಿದೆ. ಅವ್ರನ್ನ ಸುಮ್ಮನೆ ಡಿ ಬಾಸ್ ಅಂತ ಸುಮ್ಮನೆ ಯಾರು ಕರೆಯಲ್ಲ, ಅವರ ಹೃದಯವಂತಿಕೆ ಹೇಳ್ತೀನಿ. ಮಲೇಷ್ಯಾದಲ್ಲಿ ಶೂಟಿಂಗು, ಒಂದು ಎಮೋಷನಲ್ ಸೀನ್ ನಡೀತಾ ಇದೆ. ಆ ಕಡೆ ಜಗದೀಶ್ ಸರ್, ಮಧ್ಯದಲ್ಲಿ ದರ್ಶನ್ ಸರ್, ಹಿಂದ್ಗಡೆ ನಾನು. ದರ್ಶನ್ ಸರ್ ಆ ಕಡೆಗೂ ತಿರುಗ್ತಾರೆ, ಈ ಕಡೆಗೂ ತಿರುಗ್ತಾರೆ ಒಂದು ಸೀನ್ ಅಲ್ಲಿ. ಈಗ ನಿಂತಿರ್ಬೇಕಾದ್ರೆ 2-3 ಸಲ ಈಗ ತಿರುಗಿ ನೋಡಿದ್ರು ದರ್ಶನ್ ಸರ್. ಯಾಕೆ ಅಂತ ಅರ್ಥ ಆಗಿಲ್ಲ. ಆಮೇಲೆ ಪಾಪ ಬಾಯ್ಬಿಟ್ಟು ಕೇಳಬಿಟ್ರು, ಅಮ್ಮ ನಾನು ಡೈಲಾಗ್ ತಗೊಳ್ಬೇಕಾದ್ರೆ ಮೂವ್ಮೆಂಟ್ ಅಲ್ಲಿ ನಾನೇನಾದ್ರು ನಿಮಗೆ ಲೈಟ್ ಕಟ್ ಮಾಡ್ತಾ ಇದೀನಾ ಅಂದ್ರು. ಸುಬ್ಬು ಅವರೇ, ಡೋಂಟ್ ಬಿಲೀವ್ ಇಟ್, ಎಮೋಷನಲ್ ಸೀನು ಆಗಿದ್ರಿಂದ ನನಗೆ ಒಳ್ಳೇದಾಯ್ತು. ವಿತೌಟ್ ಗ್ಲಿಸರಿನ್ ಹತ್ತಿದ್ದೀನಿ ಅವತ್ತು. ಅಂದ್ರೆ ಅಂಥ ದೊಡ್ಡ ವ್ಯಕ್ತಿ ಸೀರಿಯಲ್ಗಳಲ್ಲೇ ಒಂದು ಚೂರು ಪಾಪ್ಯುಲಾರಿಟಿ ಬಂದ ತಕ್ಷಣ ಹಿಂಗ್ ಬರೋದು, ಹಿಂಗ್ ನೋಡೋದು. ಅವರೆಲ್ಲ ದೋಸೆ ತಿಂತಿದಾರಾ, ಓಕೆ ನನ್ಗೆ ಚಿತ್ರಾನ್ನ ತಗೊಂಡ್ ಬರಪ್ಪ, ಬೇರೆ ತಿಂಡಿ ತಗೊಂಡ್ ಬಾ ನನ್ಗೆ, ಬಿಕಾಸ್ ನಾನು ಎಲ್ಲರಿಗಿಂತ ಡಿಫ್ರೆಂಟ್ ಆಗಿ ಕಾಣಿಸ್ಬೇಕು, ನನ್ನ ಪ್ರಯಾರಿಟಿನೇ ಬೇರೆ. ಆ ತರ ನೋಡ್ಕೊಂಡು ಬಂದಿದ್ದವ್ರಿಗೆ ಸಡನ್ ಆಗಿ ನಮ್ಮ ದರ್ಶನ್ ಸರ್ ಆಕ್ಟ್ ನನ್ಗೆ ಹೆಂಗ್ ಅನ್ಸ್ಬಿಡ್ತು ಅಂದ್ರೆ, ಇಂಥ ವ್ಯಕ್ತಿ ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ ಹಿಂದೆ ತಿರುಗಿಬಿಟ್ಟು ಲೈಟ್ ಕಟ್ ಮಾಡ್ತಾ ಇದೀನಾ ಅಂತ ಕೇಳಿದ್ದು ನನಗೆ ಮರೆಯಕ್ ಆಗದೆ ಇರುವಂತಹ ಒಂದು ನಿಜವಾಗ್ಲೂ ಮೂಮೆಂಟ್ ಅಂತ ಹೇಳ್ಬೇಕು. ಅದನ್ನ ನೆನಪಿಸ್ಕೊಂಡಾಗೆಲ್ಲ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಬೇರೆಯವರೆಲ್ಲ ಒಂಚೂರು ಹಂಗೆ ಟ್ರೀಟ್ ಮಾಡಿದಾಗ ಇವ್ರೇನ್ ಟ್ರೀಟ್ ಮಾಡೋದು ಬಿಡು, ನನ್ಗೆ ಡಿ ಬಾಸೇ ಪಾಪ ಅಷ್ಟು ಗೌರವ ಕೊಟ್ಟಿದ್ದಾರೆ. ಆತರ ದೇವರು ನಮ್ಗೆ ಅಲ್ಲಲ್ಲಿ ಒಂದು ಉತ್ತೇಜನ ಕೊಡೋದಕ್ಕೆ ಈ ತರದ್ದು ಸೃಷ್ಟಿಸ್ತಾನೇನೋ ಅನ್ಸುತ್ತೆ. ಎಲೆಕ್ಷನ್ ಟೈಮಲ್ಲಿ ಅಣ್ಣ 1000 ಜನ ಒಂದೊಂದು ಹಳ್ಳಿಲೂ ಕೂಡ ನಾನು ವಿಟ್ನೆಸ್ ಮಾಡಿದೀನಿ. ಹಿಂದೆ ಎಲ್ಲೋ MGR ಅವ್ರ ಇವ್ರಿಗೆ ಎಷ್ಟು ಜನ ಸೇರ್ತಿದ್ರು ಅಂತ. ಒಂದ್ ಹಳ್ಳಿ, ನಾವ್ ಇಲ್ಲಿಂದ ಆಟೋದಲ್ಲಿ ಅಣ್ಣ ಒಂದ್ ಹಳ್ಳಿಗೆ ಹೋಗ್ಬೇಕು ಅಂದ್ರೆ ಒಂದ್ ಹಳ್ಳಿಲಿ 300 ಮನೆ ಇರುತ್ತೆ. 300 ಮನೆ ಅಂದ್ರೆ 1000 ಜನ ಇರ್ಬೋದು 300 ಮನೆಯಲ್ಲಿ. ಆ 1000 ಜನ ಕೂಡ ಅಣ್ಣನ್ ನೋಡೋದಕ್ಕೆ ನಿಂತ್ಕೋತಿದ್ರು. 1000 ಜನ ಕೂಡ. ಅವತ್ತು ನನ್ನ ಮೈಯಲ್ಲಿ ರೋಮಾಂಚ, ನನ್ಗೆ ಈಗ್ಲೂ ವಿಟ್ನೆಸ್ ಮಾಡಿದೀನಿ ನಾನು ಆ ಸೀನ್ ನ. ಎಲ್ಲೂ ಕೂಡ ಮತ್ತೆ ನನ್ನ ಜೀವನದಲ್ಲಿ ಅಂತ ಒಳ್ಳೆ ಸೀನ್ ನೋಡಕ್ ಸಾಧ್ಯ ಗೊತ್ತಿಲ್ಲ. ಈಗ ದರ್ಶನ್ ಸರ್ ಅಂತ ದೊಡ್ಡ ನಟರ ಜೊತೆ ಇನ್ನೊಂದು ಅಂತ ಒಂದು ವ್ಯಕ್ತಿತ್ವ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಹಬ್ಬ ಮಾಡ್ಕೊಂಡ್ರು. ಅಂದ್ರೆ ಜಾತ್ರೆ ತರ ಮಾಡಿದ್ರು. ಮೊನ್ನೆ ನಾನು ಹೋಗಿದ್ದೆ ಆಕ್ಚುಲಿ. ಅಷ್ಟು 1000 ಜನ ಚಪ್ಪಲಿಗಳ ರಾಶಿ ನೋಡ್ಬೇಕಿತ್ತು ಅಲ್ಲಿ ಲಭಿಸಿ ಹೋಗಿದ್ದು. ಅಂದ್ರೆ ಅಷ್ಟೊಂದು ಜನಗಳ ಪ್ರೀತಿನ ಪಡ್ಕೊಂಡಿರುವಂತವ್ರು, ಅಷ್ಟು ದಿಗ್ಗಜರಾಗಿರ್ಬೋದು. ಸೊ ನಾನು ಒಂದು 48 ದಿನ ಆಕ್ಟ್ ಮಾಡಿದೆ ರಾಬರ್ಟ್ ಅಲ್ಲಿ. ಅವ್ರ ಜೊತೆ ಒಂದು ಕ್ಯಾರೆಕ್ಟರ್ ಮಾಡಿರೋದು. ಸೊ ಗೊತ್ತಿಲ್ಲ, ಅವ್ರ ಕ್ಯಾರವನ್ ಒಳಗಡೆ ಕರೆದ್ಬಿಟ್ಟು ಊಟ ಹಾಕ್ತಾರೆ ನಮ್ಗೂನು. ಸೊ ನನ್ಗೊಂದೊಂದ್ಸಲ ಅನ್ನಿಸ್ಬಿಡುತ್ತೆ, ನಾವ್ ಯಾರು ನಾವು ಅನ್ನೋ ತರ ನನ್ ಮೇಲೆ ನಮ್ಗೆ ಅನ್ನಿಸ್ಬಿಡುತ್ತೆ. ಅಷ್ಟು ಪ್ರೀತಿ ಕಲಾವಿದರು ಅಂತಂದ್ರೆ, ಹಮ್ಮು ಬಿಮ್ಮಿಲ್ಲ, ನೇರ ನುಡಿ. ಸೊ ಈ ತರ. ಸೊ ಗೊತ್ತಿಲ್ಲ ನಮ್ಗೆ, ನಾವು ಬ್ಲೆಸ್ಡ್, ತುಂಬಾ ಬ್ಲೆಸ್ಡ್ ನಮ್ಮ ಜೀವನದಲ್ಲಿ ಅನ್ನೋ ತರ. ಇನ್ನೊಂದು ಏನಂತಾರೆ, ಎಲ್ಲಾ ಚಿತ್ರದ ಹಿರಿಯ ಕಲಾವಿದರುಗಳಿಗೆ ಅಥವಾ ನಮ್ಮ ನಾಯಕ ನಟರುಗಳಿಗೆ ನನ್ನ ಕಡೆಯಿಂದ ನಿಜವಾಗ್ಲೂ ಅಂದ್ರೆ ದರ್ಶನ್ ಅವ್ರಿಗೆ ಅನೇಕ ಬಿರುದು ಕೊಟ್ಟಿದ್ದಾರೆ. ನಾನೊಂದು ಆಸೆ ಪಡ್ತಿದ್ದೀನಿ, ಅವ್ರು ಏನು ಅಂದ್ರೆ ಎಲ್ಲದಕ್ಕಿಂತ ಮೊದಲು ಅವರು ಯಾವ್ಯಾವ ಸ್ಟಾರ್ ಹೆಸರು ಹೇಳ್ತಿರೋ ಏನ್ ಹೇಳ್ತಿರೋ ಎಲ್ಲದಕ್ಕಿಂತ ಮೊದಲು ಅತ್ಯಂತ ಉತ್ತಮವಾದ ಮನುಷ್ಯ ಅನ್ನೋದು ಬಹಳ ಮುಖ್ಯ. ಯಾಕೆ ಅಂದ್ರೆ ದೇವರು ಪ್ರಪಂಚದ ಎಲ್ಲ ಜೀವರಾಶಿಗಳನ್ನು ಚೆನ್ನಾಗಿ ನೋಡ್ಕೊಂತ ಮನುಷ್ಯನ್ ಕಳಿಸಿದ್ದಾರೆ. ದರ್ಶನ್ ಅವರು ಮನುಷ್ಯನ ಮಾತ್ರ ಅಲ್ಲ, ಪ್ರಾಣಿನೂ ಕೂಡ ಪ್ರೀತಿಸೋರ್ರಿ. ಮೊನ್ನೆ ಜೆಂಟಲ್ಮನ್ ಪ್ರೆಸ್ ಮೀಟ್ ಅಲ್ಲಿ ದರ್ಶನ್ ಸರ್ ಅಂತೂ ನನಗೆ ಸರ್ಪ್ರೈಸ್. ಹಿ ಈಸ್ ಲೈಕ್, ಅವ್ರಿಗೆ ಆ ಮನಸ್ಸಿರೋದಕ್ಕೆ ಇವತ್ತು ಬಹುಶಃ ಅವ್ರಿಗೆ ಇರೋಂತಹ ಹ್ಯೂಜ್ ಫ್ಯಾನ್ ಫಾಲೋವರ್ಸ್ ಇರ್ಬೋದು. ಅವ್ರ ಒಂದು ಮಾತಿಗೆ ಎಷ್ಟೆಲ್ಲ ಬದಲಾವಣೆಗಳು ಆಗುತ್ತೆ. ನನ್ನ ಬಗ್ಗೆ ಅವರು ಮಾತಾಡುವಂಥದ್ದು ಅಂದ್ರೆ
ಒಬ್ಬನ್ ಬೆಳೆಸೋದು ಹೆಂಗೆ, ಜೊತೆಲಿರೋ ತಾನು ಬೆಳೆಯೋದ್ರ ಜೊತೆಗೆ ಅವರು ಜೊತೆಲಿರೋರ್ನು ಬೆಳೆಸೋದಿದೆಯಲ್ಲ ಅದು ಬಹಳ ದೊಡ್ಡ. ದರ್ಶನ್ ಸರ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಆ ಮಾತಿಗೆ. ಬಹುಶಃ ಅದನ್ನ ಉಳಿಸ್ಕೊಳ್ತೀನಿ ಅನ್ನೋ ನಂಬಿಕೆ ನನಗಿದೆ, ಖಂಡಿತ ಇದೆ. ನಾನು ಮಾಡೇ ಮಾಡ್ತೀನಿ ಇಲ್ಲೇನಾದ್ರೂ ಹೊಸದಾಗಿ ಅನ್ನೋದು. ಇಷ್ಟು ಜನನು ನಾನು ನೆನೆಸ್ಕೊಳ್ಳೇಬೇಕಾಗಿತ್ತು ಈ ಸಂದರ್ಭದಲ್ಲಿ. ಬಿಕಾಸ್ ಆ ಹೆಜ್ಜೆನಲ್ಲಿ ಪ್ರೋತ್ಸಾಹ ಮಾಡಿ ನನ್ನ ಅಲ್ಲಿವರೆಗೆ ತಂದಿದ್ದು ಅವರು. ಹಾಗಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು.